100cc ಗಾಡಿ ಇದು 150ಕ್ಕಿಂತ ಜಾಸ್ತಿ ಸ್ಪೀಡ್ ಹೋಗುವಂತ ಕೆಪಾಸಿಟಿ ಹೊಂದಿರುವಂತದ್ದು. ಗವರ್ಮೆಂಟ್ ಎಮಿಷನ್ ನಾಮ್ಗೋಸ್ಕರ ಬ್ಯಾನ್ ಮಾಡಬೇಕಾಯ್ತು. ಬಟ್ ಬ್ಯಾನ್ ಆದ್ಮೇಲೆ ಒಂಥರ ಡೈನೋಸರ್ ಟೈಪ್ ಎಕ್ಸ್ಟಿಂಕ್ಟ್ ಆಗೋಗ್ಬಿಟ್ಟಿದೆ. ಬಟ್ ಇವಾಗ್ಲೂ ಕೂಡ ಇದನ್ನ ವರ್ಷಿಪ್ ಮಾಡ್ತಾರೆ ಜನ. ಇದು ನಮ್ಮ ಯಮಹಾ RX. ಇನಿಷಿಯಲ್ ಆಗಿ ಬಂದಿರ್ಬೇಕಾದ್ರೆ ಗಾಡಿ ವೇಟ್ ಆಲ್ಮೋಸ್ಟ್ 98 ಇಂದ 100 ಕಿಲೋಸ್ ಇರ್ತಾ ಇತ್ತು. ಅದಾದ್ಮೇಲೆ ಬಾಯ್ಸ್ ಅದನ್ನ ಇನ್ನ ಸ್ವಲ್ಪ ಮಾಡಿಫೈ ಮಾಡ್ಬಿಟ್ಟು ಇನ್ನ ವೇಟ್ ಅದನ್ನ ರೆಡ್ಯೂಸ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಂತ ಇದ್ರು. ಸೊ ಗಾಡಿಯಲ್ಲಿ ನಮಗೆ ಡಿಸ್ಕ್ ಬ್ರೇಕ್ ಬರ್ತಾ ಇರ್ಲಿಲ್ಲ, ABS ಇರ್ತಾ ಇರ್ಲಿಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಇರ್ತಾ ಇರ್ಲಿಲ್ಲ. ದೇವ್ರ ಹೆಸರು ಹೇಳಿ ಹೊಡಿತಾ ಇರ್ಬೇಕಷ್ಟೇ. ಅದಕ್ಕೋಸ್ಕರನೇ ಫೇಮಸ್ ಇದ್ದಿದ್ದು. ಮೂವೀಸ್ ಇಂದಾನು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ಕಾಲೇಜ್ ಹೊರಗಡೆ ಅಂತೂ ಕೇಳಂಗೆ ಇಲ್ಲ ಇದ್ರ ಬಗ್ಗೆ. ಇಲ್ಲಿ ಇರುವಂತದ್ ಗಾಡಿ RX 100 ಇದು. ಇದನ್ನ ಮಾಡಿಫೈ ಮಾಡ್ಕೊಂಡು 135 ಮಾಡ್ಕೊಂಡಿರುವಂತದ್ದು. ಆಲ್ಮೋಸ್ಟ್ 2.5 ಲಕ್ಷದ ಮೇಲೆ ಖರ್ಚು ಮಾಡ್ಕೊಂಡಿದ್ದಾರೆ. ಗಾಡಿನೂ ಕೂಡ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇದರಲ್ಲಿ ಏನ್ ಸ್ಪೆಕ್ಸ್ ಇದೆ ಅದನ್ನ ಒಂದ್ಸರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಸ್ಟಾಕ್ ಆಲ್ಮೋಸ್ಟ್ 18 BHP ಬರುತ್ತೆ. ಬಟ್ ಇದಕ್ಕೆ ಎಕ್ಸಾಸ್ಟ್ ಮತ್ತೆ ಕಾರ್ಬೋರೇಟರ್ ಎಲ್ಲದೂ ಕೂಡ ಅಪ್ಗ್ರೇಡ್ ಮಾಡ್ಕೊಂಡಿರುವಂತದ್ರಿಂದ ಸುಮಾರು 22 BHP ವರೆಗೂ ಬರುತ್ತೆ. ಸೊ ಇದಕ್ಕೆ ಸ್ಟೀಲ್ ಬ್ರೇಡೆಡ್ ಬ್ರೇಕ್ ಲೈನ್ಸ್ ಹಾಕೊಂಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ ರೆಸ್ಪಾನ್ಸ್ ಬೈಟ್ ನಮಗೆ ಸಖತ್ ಕ್ವಿಕ್ ಇರುತ್ತೆ. ಸೊ ಇದರಲ್ಲಿ ಕಿಂಗ್ ಸ್ಪೆಕ್ ಗೇರ್ ಬಾಕ್ಸ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಈಗಿರುವಂತದ್ದು ಇದು 5 ಸ್ಪೀಡ್. ಅದಾದ್ಮೇಲೆ ಶಾಕ್ಸ್ ಕೂಡ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ರಿಬೌಂಡ್ ಇನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೀಟ್ಸ್ ಕೂಡ ಮಾಡಿಫೈಡ್ ಇದೆ. ಪೇಂಟ್ ಕೂಡ ಕಸ್ಟಮ್ ಇದೆ. ಅದಾದ್ಮೇಲೆ ರಿಮ್ಸ್ ಕೂಡ ಚೆನ್ನಾಗಿ ಪೇಂಟ್ ಮಾಡ್ಕೊಂಡಿದ್ದಾರೆ. ಸ್ಟೇನ್ಲೆಸ್ ಸ್ಟೀಲ್ ಎಕ್ಸಾಸ್ಟ್ ಕೂಡ ಇದೆ. ಎಕ್ಸಾಸ್ಟ್ ಇದೆ ಅಂತಂದ್ರೆ ಒಂದ್ಸರಿ ನೋಟು ಕೂಡ ಕೇಳಬೇಕಲ್ಲ.